ಶಾಮನೂರವರ ಅವರು ತೀರ್ಕೊಂಡ ಮೇಲೆ ಬಂದಿರತಕ್ಕಂಥ ಒಂದು ಬೈ ಎಲೆಕ್ಷನ್. ಇಡೀ ದಾವಣಗೆರೆಯ ಜನ ತಿಳ್ಕೊಂಡಿದ್ರು ಒಂದು ಬದಲಾವಣೆ ಆಗುತ್ತೆ, ಆ ಕುಟುಂಬ ಬಿಟ್ಟು ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಆಸೆ ಪಟ್ಟಿದ್ರು. ಆ ಆಸೆಗೆಲ್ಲ ಕಾಂಗ್ರೆಸ್ ಪಾರ್ಟಿ ತಣ್ಣೀರನ್ನು ಎರಚಿದೆ. ಅಥವಾ ಯಾರೋ ಹಿಂದುಳಿದ ವರ್ಗದವ್ರಿಗೂ ಕೊಟ್ಟಿಲ್ಲ, ದಲಿತರಿಗೂ ಕೊಟ್ಟಿಲ್ಲ, ಮುಸಲ್ಮಾನರಿಗಂತೂ ಹತ್ತಿರಕ್ಕೆ ಸೇರಿಸಿಲ್ಲ. ಇಲ್ಲಿ ಶಾಮನೂರವ್ರು ಹೇಳಿದ್ರಂತೆ, ನಾನು ಆದಮೇಲೆ 72,000 ಇದ್ದೀರಾ, ನಿಮಗೆ ಕೊಡ್ತೀರಿ ಅಂತೇಳಿ. ಈಗ ಅವರು ರೊಚ್ಚಿಗೆದ್ದಿದ್ದಾರೆ. ಅಲ್ಲೂ ಸಂಧಾನ ಮಾತುಕತೆ ಇವೆಲ್ಲ ನಡೀತಾ ಇದೆ, ಅದೆಲ್ಲ ನಿರರ್ಥಕ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಆ ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ, ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನ. ಮುಸಲ್ಮಾನ್ ಬಾಂಧವರು ಮೊಮ್ಮಕ್ಕಳಿಗೆ ಅರ್ಜಿ ಹಾಕೋಕ್ಕೂ ಕಷ್ಟ. ಅವಾಗೂ ಯೋಚನೆ ಮಾಡಬೇಕು, ಅದನ್ನು ಯೋಚನೆ ಮಾಡಿ. ಕಾಂಗ್ರೆಸ್ ಸೋತ್ರೆ ಮಾತ್ರ ನಿಮಗೊಂದು ಅವಕಾಶ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಇಲ್ಲ. ಇಲ್ಲಿ ಆ ಎಚ್ಚರಿಕೆಯನ್ನು ನೀವು ಗಮನ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಇದೊಂದು ಡೆಮೋಕ್ರಸಿ ನಮ್ಮದು ಇರೋವಂಥದ್ದು ದೇಶ ನಮ್ಮದು. ಇಲ್ಲಿ ಅವ್ರ ಮನೆಯಲ್ಲಿ ಈಗಾಗಲೇ ಅವರ ಮಂತ್ರಿ ಇದ್ದಾರೆ. ಏನಪ್ಪ ಮಂತ್ರಿ? ಅಲ್ಲಲ್ಲ, ಜಿಲ್ಲಾ ಮಂತ್ರಿಗಳು ಅಲ್ಲಲ್ಲ, ಅವ್ರ ಹೆಸರು SS ಮಲ್ಲಿಕಾರ್ಜುನ್. ಯಾಕೆ ಕೇಳಿದೆ ಅಂದರೆ ಅಸೆಂಬ್ಲಿಗೆ ಬರಲ್ಲ, ಅದಕ್ಕೆ ಕೇಳಿದೆ. ನಮ್ಗೆ ಹೆಸರೇ ಮರ್ತೋಗ್ಬಿಟ್ಟೈತೆ. ಅಸೆಂಬ್ಲಿಗೆ ಬರಲ್ಲ. ಮೊನ್ನೆ ಅಸೆಂಬ್ಲಿಗೆ ಅಪ್ಪಿತಪ್ಪಿ ಅಚಾನಕ್ಕಾಗಿ ಬಂದ್ಬಿಟ್ರು. ಸುನೀಲ್ ಕುಮಾರ್ ಕೇಳಿದ ಕ್ವಶನ್ ತಬ್ಬಿಬ್ಬಾಗಿ ನಾಳೆ ಉತ್ತರ ಕೊಡ್ತೀನಿ ಅಂತ ಹೋಗ್ಬಿಟ್ರು. ಅಸೆಂಬ್ಲಿಗೆ ಬರಲ್ಲ, ಏರಿಯಾದಲ್ಲಿ ಸಿಗಲ್ಲ. ಅವರ ಶ್ರೀಮತಿಯವರು ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ. ಈಗ ಅವರ ಮಗ ಒಂದೇ ಮನೆಯಲ್ಲಿ, ಅವ್ರ ಮಗ ಈಗ ಕ್ಯಾಂಡಿಡೇಟ್. ಅಪ್ಪ ಮಂತ್ರಿ, ಅಮ್ಮ MP, ಮಗ ಕ್ಯಾಂಡಿಡೇಟ್. ಈ ಪರಿಸ್ಥಿತಿ ದಾವಣಗೆರೆ ಜನ ಅರ್ಥ ಮಾಡ್ಕೊಳ್ಳಿ. ಡೆವಲಪ್ಮೆಂಟ್ ನಮಗೆ ಜನಕ್ಕೇನು ಬೇಕಾಗಿರೋದು? ಅಭಿವೃದ್ಧಿ ಆಗಬೇಕು. ಜನ ಹೋದಾಗ ರೆಸ್ಪಾಂಡ್ ಮಾಡಬೇಕು, ವಿನಯದಿಂದ ರೆಸ್ಪಾಂಡ್ ಮಾಡಬೇಕು. ಆ ಥರದ ವ್ಯವಹಾರ ಇದೆಯಾ ಇವ್ರ ಹತ್ರ? ಏನೂ ಇಲ್ಲ. ಒಂದೇ ಮನೆಯಲ್ಲಿ 3 ಜನ ಇದ್ದರೆ ಅಧಿಕಾರದ ದರ್ಪ ಜಾಸ್ತಿ ಆಗ್ತೈತೆ, ಇನ್ನಷ್ಟು ದೌರ್ಜನ್ಯ ಜಾಸ್ತಿ ಆಗ್ತೈತೆ. ಕಾರ್ಯಕರ್ತರ ಮಾತಾಡುವಂಥ ಸ್ಟೈಲು ಚೇಂಜ್ ಆಗೋತತೆ. ಅದರಿಂದ ಈ ಸರ್ವಾಧಿಕಾರವನ್ನು ಧಿಕ್ಕರಿಸಿ ಜನ ಈ ಬಾರಿ BJPಗೆ ಒಬ್ಬ ದಲಿತ ಮುಖಂಡ, ST ಮುಖಂಡ, ಆ ಸಮಾಜವನ್ನು BJP ಗುರ್ತು ಮಾಡಿ ಟಿಕೆಟ್ ಕೊಟ್ಟಿದ್ದೀರಿ. ಆಶೀರ್ವಾದ ಮಾಡಿ, ನಿಮ್ಮ ಮನೆಯ ಮಗನಾಗಿ ಅವನು ಕೆಲಸ ಮಾಡ್ತಾನೆ ಅನ್ನೋ